ऐसे हजार पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर मानधन। चिता पीर पैगंबर मानधन। चिता पीर पैगंबर मानधन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर मानधन। ओम 1,80,000 पांचों पैगंबर। ಸಾಕ್ಷಾತ್ ಮೌನೇಶ್ವರನ ಇದ್ದಂಗ ಮಾದಯ್ಯ ಕುದುರೆ ಸವಾರಿ ಮಾಡಿದ್ರ ಸಾಕ್ಷಾತ್ ಮೌನೇಶ್ವರನ ಬಂದಂಗ ಆಗ್ತಿತ್ತು. ಅಂತ ಕುದುರೆ ಸವಾರಿ ಮಾಡುವುದು ಸಾಮಾನ್ಯ ಮಂದಿಗೂ ಆಗು ಮಾತಲ್ಲ. ಮಾದಯ್ಯಗ ದೈವಶಕ್ತಿ ಹೊಂದಿತ್ತು. ಆದ್ರ ಇಂದ ಹಿಂಗ ಒಳ್ಳೆ ಲಕ್ಷಣ ಅಂತೂ ಅಲ್ಲ. ಊರಿಗೆ ಕೇಡಾಗುದೈತಿ. ಅದರ ಲಕ್ಷಣ ಇವು. ಇವ ನೋಡಿದ್ರಲ್ಲ, ಊರಿಗೂರ ಹೆದರಿ ಕುಂತತಿ. ಜನಸಾಗರ ಗಪ್ಪಗಾರ ಆಗೈತಿ. ನನಗಂತೂ ದಿಕ್ಕ ತಿಳಿದಂಗಾಗೈತಿ. ನೀವು ಹಿಂಗಂದ್ರ ಹೆಂಗ? ಏನಾರ ದಾರಿ ಹೇಳ್ರಿ. ಈ ಕುತ್ತಿನಿಂದ ಪಾರಾಗೋದು ಅಷ್ಟು ಸರಳ ಅಂತ ನನಗನಿಸ್ವಾಲ್. ಊರ್ ಹಿರಿಯರಾಗಿ ನೀವ ಹೆಂಗ್ ಕೈ ಚೆಲ್ಲಿದ್ರ ಹೆಂಗ್ ಬಸವಣ್ಣಾರ? ಹಿರಪ್ಪವ್ರ, ನೀವು ಜಗತ್
ದಾರಿ ಹೊಳೆದ್ರ ನಿಮಗ ಹೊಳಿಬೇಕು. ನೋಡ್ಬರ್ತಯ್ಯ, ನಮ್ಮ ತಿಳುವಳಿಕೆ ಏನೇ ಇರಲಿ, ಧರ್ಮ ಆಚರಣೆ ಬಂದಾಗ ಉಪಾಯ ಹೇಳುದು ಆಗದ ಮಾತು. ನೀವು ಬಸಯ್ಯನವರು ದಾರಿ ಹೇಳ್ರಿ, ಅದನ್ನ ಸಂಪೂರ್ಣ ಮಾಡುವುದು ನಮ್ಮ ಜವಾಬ್ದಾರಿ. ಹಂಗಾರ ಹಿಂಗ್ ಮಾಡೋದು, ಒಂದು ದಿನದ ಮಟ್ಟಿಗೆ ಕುದುರೆ ಸವಾರಿನ ಮುಂದೂಡೋಣ. ಮೌನೇಶ್ವರನ ಮೇಲೆ ಭಕ್ತಿ ಇದ್ದವರು, ಕುದುರೆ ಸವಾರಿ ಮಾಡೋ ಧೈರ್ಯ ಇದ್ದವರು ಮುಂದೆ ಬರಬೇಕು. ನಾಳೆ ಸಂಜೆ ಒಳಗಾಗಿ ಈ ಕಾರ್ಯ ಮುಗಿಬೇಕು. ಮತ್ತ ಯಾರು ದೇವ್ರ ಕುದುರೆ ಸವಾರಿ ಮಾಡ್ತಾರೋ ಅಂತವರಿಗೆ ದೇವಮಾನವ ಅಂತ ಬಿರುದು ಕೊಡೋದಲ್ದ, ದೇವಸ್ಥಾನದ ವತಿಯಿಂದ ಜೀವಮಾನ ಪೂರ್ತಿ ಗೌರವ ಸನ್ಮಾನಗಳನ್ನ ನೀಡ್ತಾರೆ. ದೇವಸ್ಥಾನದ 8 ಎಕರೆ ಜಮೀನು ಅವ್ರು ಇರುತನ ಅವ್ರಿಗೆ ಹಾಕೈತಿ. ಮತ್ತೆ ದೇವಸ್ಥಾನ ಹಿಂದಿನ ಜಾಗದಾಗ ಚಲೋ ಮನಿನೂ ಕಟ್ಟಿಸ್ಕೊಡ್ತೀವಂತ ಪ್ರಚಾರ ಮಾಡ್ರಿ. ಡಂಗರ ಹೊಡ್ಸುನು, ಪೇಪರ್ನ್ಯಾಗೂ ಹಾಕ್ಸುನು, ಫೋನ್ಯಾಗೂ ಬರುವಂಗ ಮಾಡುನು, ಮತ್ತ ಟಿವಿಯಾಗೂ ಬರಲಿ. ಇಲ್ಲಿಗೆ ಸಭಾ ಮುಗೀತು. ಪ್ರಚಾರದ ಕೆಲಸ ಈಗಿದೀಗ ಶುರು ಆಗಲಿ. ಅಲ್ಲೋ ಬಸಯ್ಯ, ನೀವು ದಿನಂತ ಒಂದು ಮಾತು ಹೇಳ್ತೇನೆ. ಇಲ್ಲಿವರೆಗೆ ದೇವರ ಕುದುರೆ ಸವಾರಿ ಮಾಡಿದ ಮಾದಯ್ಯ ಮ್ಯಾಗಿನ ಜಾತ್ಯವಾಗಿದ್ದ. ಈಗ ಹಿಂಗ ಪ್ರಚಾರ ಮಾಡೋದ್ರಿಂದ ಯಾವಾರ ಬ್ಯಾರೆ ಜಾತ್ರೆ ಬಂದ್ರ ಏನ್ ಮಾಡೋದು? ಗೌಡ್ರ, ಮೌನೇಶ್ವರ ಅಂತಂದ್ರ ಸಾಕ್ಷಾತ್ ಶಿವನ ಅವತಾರ. ಅವ ಸರ್ವಧರ್ಮ ಸಮನ್ವಯಕಾರ. ಅವನ ಜಾಗದಾಗ ಜಾತಿ ಲೆಕ್ಕಾಚಾರ ಸರಿಯಲ್ಲ. ಮಾಂತಯ್ಯ, ನೀವು ಅನ್ನೋದು 4 ಮಂದಿ ಕೂಡಿದಾಗ ಹೇಳಿದ್ರ ಚಂದ. ಯಾವಾರ ಬ್ಯಾರೆ ಜಾತ್ಯಾವ ಬಂದ ದೇವರ ಕುದುರೆ ಸವಾರಿ ಮಾಡಿ ನಾವು ಅವನ ಕಾಲಿಗೆ ಬೀಳುದಂದ್ರ? ಗೌಡ್ರ, ಮೊದಲ ಈ ಗಂಡಾಂತರದಿಂದ ಪಾರಾಗ್ರಿ. ಯಾರ ಕಾಲಿಗೆ ಬಿದ್ರೇನು, ಯಾರ ಕೈ ಮುಗಿದ್ರೇನು, ನಾವೇನು ಇದನ್ನ ದಿನಂಪ್ರತಿ ಮಾಡೋದು ಅಷ್ಟ್ರಾಗ ಐತಿ. ವರ್ಷಕ್ಕೊಮ್ಮೆ ಮಾಡೋದನ್ನ ಮಾಡಿದ್ರ ಆತು. ಏನ ಆಗ್ಲಿ ಏನ ಹೋಗ್ಲಿ, ಅಧಿಕಾರ ಯಾರ ಕೈಯಾಗಿರ್ತತಿ? ನಮ್ಮ ಕೈಯಾಗ. ಸೂರಾ, ಒಳಗಿರೋ 2 ದೊಡ್ಡ ಚೀಲ ತಗೊಂಡ್ ಬಾ. ಗಂಟು ಮುಟ್ಟಿ ಕಟ್ಟೋನು. ನಸೀಬಣ ಕೊಟ್ಟಿದ್ದಾಗ ದೇವರಾದ್ರೂ ಏನ್ ಮಾಡಿತು, ದಿನರಾದ್ರೂ ಏನ್ ಮಾಡಿತು. ತಿಂತಿನಿ ಜಾತ್ರೆಗೆ ಹೋಗಿ ಗೊಂಬಿ ಮಾರಿ 4 ದುಡ್ಡು ಕುಡಿಸಿ ಊರಿಗೆ ಹೋಗಿ ಗುಡ್ಸಲ್ ಮೇಲೆ ಹಂಚ್ ಹಾಕ್ಸೋಣ ಅಂತ ಏನೋ ವಿಚಾರ ಮಾಡಿ. ಆದ್ರೆ ಏನಾತು, ದೇವ್ರ ಕುದುರೆ ಸವಾರಿ ಮಾಡವ ಕೆಳಗ್ ಬಿದ್ದು ಸತ್ತ. ಕಾಲ್ ಇಡಾಕ್ ಜಾಗ ಇಲ್ಲದಂಗ್ ಕುಡಿದ ಮಂದಿ ಹೆದರಿ ಜಾಗನ ಖಾಲಿ ಮಾಡ್ತ. ಮೌನಪ್ಪಗ ನಮ್ಮ ಮ್ಯಾಲ್ ಕರುಣ ಇಲ್ಲ ಕಾಂತಿ. ಆತು, ಮುಂದಿನ ಊರಿಗೆ ಹೋದ್ರಾತು. ಸೂರಾ, ಲಗುಣ ಬರಬಾರ್ದಣ. ಶಿವನ ಎಲ್ಲಿ ಹೋದಿವ? ಸೂರಾ, ಸೂರಾ, ಎಲ್ಲದಿಲ್ಲ? ಸೂರಾ, ಸೂರಾ, ಬನ್ನಿ ಬೇ. ಯಾಕೆ ಬೇವ ಹಂಗ್ಯಾಕೆ ಹೋದ್ರಾಕತ್ತಿ? ಏನಾತು? ಯಪ್ಪ, ನೀ ಯಾರ? ಅಲ್ಲ ಬೇ, ಈಗರ ಪೀರ ಪೀರ ಅಂತ ಒದರಾಕತ್ತಿದ್ದಿ.
ಈ ಯವ್ವ ನನಗೆ ಯಾಕೆ ಒದ್ರಾಕತ್ತಾಳಂತ ನಾ ಅಡಬಡಿಸಿ ಬನ್ನಿ. ಇಲ್ಲಿ ಬಂದ್ರ ನೀ ಯಾರಂತ ಕೇಳ್ತೀಯಲ್ಲ? ಯಪ್ಪ, ನಾ ಕರೆದದ್ದು ನನ್ನ ಮಗ ಸೂರನ. ಏನಂದಿ? ಸೂರ ಸೂರ. ನೀ ಯಾರ? ಪೀರ ಪೀರ. ನಾ ಕರೆದದ್ದು ಸೂರ, ಬಂದಾವ್ ಪೀರ. ಯವ್ವ, ಈ ಜಗಾನ ಹಂಗೈತಿ. ಮೌನೇಶ್ವರನ್ ಕರೆದ್ರ ಮೈನುದ್ದೀನ್ ಬರ್ತಾನ, ಮೈನುದ್ದೀನನ್ ಕರೆದ್ರ ಮೌನೇಶ ಬರ್ತಾನ. ಹೌದಾ? ಆಗ್ಲಪ್ಪ, ನೀನಾರ ನನ್ನ ಮಗನ ಒಂದಿಟ ಕಸೂಲಿ ಕರಿ. ಏನಂತ? ಸೂರ ಅಂತ. ಸೂರ? ಏ ಸೂರ, ಎಲ್ಲದಿಯೋ ಸೂರ? ಏ ಸೂರ. ಯಪ್ಪ, ಇಲ್ಲೇ ನಿಂತು ಕರೆದ್ರ ಕೇಳಿಸಿತಾರ ಹೆಂಗ? ಒಂದಿಟ ಮುಂದೆ ಹೋಗಿ ಕರಿ. ಆಗ್ಲೇವ. ಸೂರ, ಏ ಸೂರ, ಎಲ್ಲದಿಯೋ ಸೂರ? ಏ ಸೂರ. ಏ ಯಾವ ಹೋನಿ ಹಿಂಗೆ ಕುದ್ರಕತ್ತಿ? ಏನ ಇಲ್ಲಿ ಅದಾಳಲ್ಲ ಈ ಹೆಣ್ಮಗಳು, ಈಕಿ ಮಗ ಸೂರ ಅಂತ. ಕಾಣುವಲ್ಲಗ್ಯಾನ. ನೀನು ಅಟ್ಟ ದೊಡ್ಡ ದೊಣ್ಣಿ ಮಾಡಿ ಕರಿಯಲ್ಲ. ತಮ್ಮ, ನಾನ ಸೂರ. ನೀ ಯಾವ ಸೂರ? ನೀ ಯಾವ ಸೂರನ್ ಕರ್ದಿ? ಈಕಿ ಮಗನ ಆ ಸೂರನ. ತಮ್ಮ, ಈಕಿ ಮಗ ಸೂರ ನಾನ. ಯವ್ವ, ಈ ಮನುಷ್ಯ ಏನು ಹೇಳಾಕತ್ತಾನ ಬೇ? ಹೌದಾ ಯಪ್ಪ, ಇವನ ನನ್ನ ಮಗ ಸೂರ. ಯವ್ವ, ನಿನ್ನ ನೋಡಿದ್ರ ಆಡು ಹುಡುಗಂತ ಇರಬೇಕು ಅಂತ ನಾ ತಿಳ್ದೇನಿ. ಹೆಂಗ ನೋಡಿದ್ರು ಇವ ನಿನ್ನ ಮಗ ಅಂತ ಅನ್ಸುದ ಇಲ್ಲ. ಅಕ್ಕ ತಮ್ಮನಂಗೆ ಕಾಣ್ತೀರಿ. ಮತ್ತ ಯವ್ವ, ಇದೆಂತ ಹೆಸರು? ಸೂರ. ಇದನ್ಯಾಕಿಟ್ರಿ? ಸುರ್ಪುರ ಆಸ್ಥಾನದ ದಂಡಿನೊಳಗ ಇವ್ರಜ್ಜ ಭಯಂಕರ ಕಸರತ್ ಮಾಡ್ದವ. ಅವಂಗ ಮಹಾರಾಜರು ಸೂರ ಅಂತ ಬಿರುದು ಕೊಟ್ರಂತ. ಅದ ಹೆಸರನ್ನ ಮೊಮ್ಮಗಿಟ್ಟಾರ. ಯವ್ವ, ಯಾವ ಊರು ಮಂದಿ ನೀವು? ಯಪ್ಪ, ನಮಗ ಊರಂತೆಲ್ಲೈತಿ. ಇಂದು ಈ ಊರು, ನಾಳೆ ಮತ್ತೊಂದೂರು. ನಾವು ಗೊಲ್ರು ಗೊಂಬೆ ವ್ಯಾಪಾರ ಮಾಡ್ಕೊಂತ ಹಂಗ ಊರು ತಿರುಗ್ತಿರ್ತೀವಿ. ಆತಲ್ಲ, ಇಲ್ಲೇ ಜಾತ್ರೆನೂ ನಿಂತು ಹೋತು. ಏನು ಮಾತಾಡ್ತೀವಿ? ಮೌನಪ್ಪನ ಜಾತ್ರೆ ನಿಂದ್ರು ಮಾತಾ ಇಲ್ಲ. ಸಂಜಿತನ ಅಂದ್ರವ ಯಾರನ್ನಾರ ಕರೆಸ್ಕೊಂಡ ಕರಗಿಸುತ್ತಾನು. ಇಂದ ದೇವ್ರ ಕುದುರೆ ಸವಾರಿ ಆಗಿದ್ದ ಖರೆ. ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ, ಇಂದು ಸಂಜೆಯ ಒಳಗಾಗಿ ದೇವರ ಕುದುರೆಯನ್ನು ಸವಾರಿ ಮಾಡಿದವರಿಗೆ ದೇವಮಾನವ ಎಂದು ಬಿರುದು ನೀಡಿ ಜೀವನ ಪರ್ಯಂತ ದೇವಸ್ಥಾನದ ವತಿಯಿಂದ ಗೌರವ ಸನ್ಮಾನಗಳನ್ನು ನೀಡಲಾಗುವುದು. ಸೂರ, ದೇವರ ಕುದುರೆ ಸವಾರಿ ನೀನ ಯಾಕೆ ಮಾಡಬಾರ್ದು? ಯವ್ವ, ನಾನು ಕುದುರೆ ಸವಾರಿ? ನಾ ಎಂದರ ಕುದುರೆ ಸವಾರಿ ಮಾಡಿದ್ದನ್ನು ನೋಡಿ ಏನೋ ಊರಿಂದ ಊರಿಗೆ ಹೋಗುವಾಗ ಅಟ್ ನಮ್ಮ ಕತ್ತಿಗಳನ್ನ ಓಡಾಡಿಸ್ತೀನಿ. ಹಾ, ನಾನು ಕತ್ತಿ ಸವಾರಿ ಮಾಡಿದ್ದು ಖರೆ. ನಾನು ಅದನ್ನ ಹೇಳಾಕತ್ತೇನೆ. ಕತ್ತಿನ ಕುದುರೆ ಕೂಡ ಓಡಿಸಿ ಬಹುಮಾನ ತಗೊಂಡ್ ಮಗ ನೀನು. ಯವ್ವ, ಅದು ಸ್ಪರ್ಧಾ, ಮತ್ತು ಇದು ದೇವ್ರ ಕಾರ್ಯ. ಮತ್ತ ಇನ್ನು ನೋಡಿದಿಲ್ಲ ಯವ್ವ ಕುದುರೆ ಸವಾರಿನ? ಹೆಂಗೈತ ಕುದುರೆ? ಅದನ್ನು ಹತ್ತಿ ಸವಾರಿ ಮಾಡೋದು
ನನ್ನಂಥವ್ರಿಗೆ ಸಾಧ್ಯ ಇಲ್ಲದ ಮಾತು. ಸೂರ, ಇದಕ್ಕಿಂತ ಮೊದಲ ಎಂದರೆ ನಾವು ಈ ಊರಿಗೆ ಬಂದಿವೇನು? ನಾ ಸಣ್ಣವಿದ್ದಾಗ ಬಂದಿದ್ವಿ. ಮತ್ತ ಆತಲ್ಲ, ಸನೇಕ 20 ವರ್ಷ ಆತು. ಇಷ್ಟು ವರ್ಷ ಬಾರ್ದಿರ ಅವರು ಈಗ ಯಾಕೆ ಬಂದ್ವಿ? ಯಾಕೆ ಬಂದ್ವಿ? ಆ ಮೌನೇಶ್ವರನ ನಮ್ಮನ್ನ ಕರೆಸ್ಕೊಂಡಾನ. ಯವ್ವ, ಅದು ಹಂಗಲ್ವೇ? ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀ ಕುದುರೆ ಸವಾರಿ ಮಾಡಾಕ ಬೇಕು, ಇಲ್ಲ ಅಂದ್ರ ನನಗೆ ನಿನ್ ಮಕ ತೋರಿಸ್ಬೇಡ. ಅದೆಲ್ಲ ಸಾಧ್ಯ ಇಲ್ಲದ ಮಾತು. ಹಂಗಾದ್ರ ನನಗೆ ನಿನ್ ಮಕ ತೋರಿಸ್ಬೇಡ. ಏನ ನಿಮ್ಮವ್ವ ಇಷ್ಟೆಲ್ಲ ಹೇಳಕತ್ತಾಳ, ನೀ ಹ್ಞೂ ಅಣ್ಣ. ಸಾಯಾಕ ನೀ ಬರ್ತೀಯ ನಾನು ಕೂಡ? ಹ್ಞೂ ಆತ್ ತಗೋ, ನಾ ಬರ್ತೇನೆ ನೀನು ಕೂಡ. ಯಾವ ಜಾತಿ ಅವಲೇ ನೀನು? ಯಾಕೋ ಏನ ಜಾತಿ ಯಾಕೆ ಕೇಳಾಕತ್ತಿ? ಮತ್ತೆ ಕುದುರೆ ಸವಾರಿ ಮಾಡಾಕ ನಾನು ಕೂಡ ಬಂದು ನೀ ಏನಾರ ಸಾತ್ರ ನಿನ್ನೇನು ಸುಡಬೇಕೋ ಏನು ಹುಗಿಬೇಕೋ ನಮಗೆ ತಿಳಿಬೇಕಲ್ಲ. ಏನ ನಿನಗೆ ಟೈಮ್ ಸಿಕ್ಕ್ರ ಕುಣಿ ತೆಗೆದು ಹೋಗಿ, ಕಟ್ಗಿ ಸಿಕ್ಕ್ರ ಸುಟ್ಟು ಬಗಿ ಅಂದ್ರ ನಾ ನೀನು ಕೂಡ ಸವಾರಿ ಮಾಡಕ್ ತಯಾರದೇನಿ. ತಮ್ಮ, ನೀ ತಯಾರಿರೋದು ಮುಖ್ಯ ಅಲ್ಲ, ನಿನ್ನ ಹತ್ತಿಸ್ಕೊಳಕ ಕುದುರೆ ತಯಾರಿರ್ಬೇಕಲ್ಲ. ಏನ ನಾ ಸವಾರಿ ಮಾಡವಲ್ಲ, ನೀನು ಕೂಡ ಬರಾವ. ಏನು ಗಂಟು ಬಿದ್ದೀವೋ ನೀ ನನಗ? ಮತ್ತ ನಿನ್ನೆ ಮುಂಜಾನೆರ ನೋಡಿವಲ್ಲ ಕುದುರಿನ, ಕುದುರೆ ಹಂಗ ಐತೆ ಏನದು? ಹೌದು, ಅದು ಕುದುರೆ ಹಂಗಿಲ್ಲ, ನೀನ ಮನುಷ್ಯ ಇದ್ದಂಗಿಲ್ಲ. ಆ ಅಂದ್ರ ಸಾಮಾನ್ಯ ಮನುಷ್ಯ ಇದ್ದಂಗಿಲ್ಲ. ಹಾ ಆತ್ ಬಿಡ್ತಮ್ಮ. ಏನ ಆತಂದಿ? ಯವ್ವ, ನಿನ್ನ ಮಗ ಆತಂದ. ಬಾಬೆ ಯವ್ವ. ಯಪ್ಪ, ಒಪ್ಕೊಂಡಿ? ಚಲೋ ಆತು. ಯವ್ವ, ನಾ ತಂದಿದ್ದು ಇವನ್ ಮಾತಿಗೆ, ದೇವ್ರ ಕುದುರೆ ಹತ್ತಾಕಲ್ಲ. ಆತು ಬಿಡವ್ವ, ನೀ ಅಂದಂಗ ಆಗ್ಲಿ. ಯವ್ವ, ಈ ಸುದ್ದಿನ ಗೌಡ್ರಿಗೆ ಹೇಳಿ ಬರ್ತೀನಿ. ಯಪ್ಪ, ಕುದುರೆ ಸವಾರಿ ಎಷ್ಟೊತ್ತಿಗೂ ಏನೋ, ಸ್ವಲ್ಪ ಉಂಡು ಹೋಗು. ಯವ್ವ ಒಲ್ಲೆನ. ಯಾಕ ಯಪ್ಪ, ನೀವು ಉಣ್ಣೋದಿಲ್ಲೇನು? ಉಣ್ತೇನಿ, ಆದ್ರ ಸ್ವಲ್ಪ ಉಣ್ಣುದಿಲ್ಲ. ಅಂದ್ರ ಹಂಡೆಗಟ್ಲೆ ಉಂಟಿ ಏನು? ಆತು ಬಿಡು, ಇವತ್ತಿಂದ ಲೆಕ್ಕ ಮಾಡಿ 13ನೇ ದಿನಕ್ಕೆ ಇಲ್ಲಿ ಬಾ. ಆಗ ನಮ್ಮವ್ವ ಹಂಡೆಗಟ್ಲೆ ಅನ್ನ ಸಾರು ಮಾಡಿಸಿಟ್ಟಿರ್ತಾಳ, ಬಂದು ಉಂಡು ಹೋಗಿ. ಇನ್ನ 13ನೇ ದಿನಕ್ಕೆ ಹಂಡೆಗಟ್ಲೆ ಅನ್ನ ಸಾರು? ಅದ್ಯಾಕ್ಲಾ? ಮತ್ತೆ ಇಂದು ನಾ ಕುದುರೆ ಸವಾರಿ ಮಾಡಿದ್ರೆ ಉಳಿತೀನೇನು? 13ನೇ ದಿನಕ್ಕೆ ನನ್ನ ಸ್ಥಿತಿ ಆಗುದಿಲ್ಲ ಏನು? ಸೂರ, ಯವ್ವ ಬ್ಯಾಡ್ಬೆ, ನಾವು ಅಲ್ಲ ಗೊಲ್ರವ ದೇವ್ರ ಕುದುರೆ ಹತ್ತಿದ ಅಂತ ಒಂದು ಹೋಗಿ 11 ಆದಿತ್ತು. ओम 1,80,000 पांचों पैगंबर मानधन। ओम
1,80,000 पांचों पैगंबर माउंटेन। चिता पीर पैगंबर माउंटेन। चिता पीर पैगंबर माउंटेन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर माउंटेन। ओम 1,80,000 पांचों पैगंबर माउंटेन। चिता पीर पैगंबर माउंटेन। चिता पीर पैगंबर माउंटेन। काशीपति गंगाधर हर हर महादेव। काशीपति गंगाधर हर हर महादेव। ओम 1,80,000 पांचों पैगंबर माउंटेन। ಸೂರ ಬಂದಿದ್ರ ಆ ಕತಿನ ಬ್ಯಾರೆ ಇತ್ತು. ಏನ್ ಮಾಡುದು, ಅವನ್ ಕಸು ಅವಂಗ ತಿಳಿಲಿಲ್ಲ. ओम 1,80,000 पांचों पैगंबर माउंटेन। ओम 1,80,000 पांचों पैगंबर माउंटेन। ಬಿದ್ದು ಕುದುರೆ ಹತ್ತು ಬೇಡ ಅಂತ ಹೇಳ್ರಿ ಅವಂಗ. ओम 1,80,000 पैगंबर माउंटेन। पांचों पैगंबर माउंटेन। चिता पीर पैगंबर माउंटेन। चिता पीर पैगंबर माउंटेन। काशीपति गंगाधर महादेव। काशीपति गंगाधर महादेव। ओम 1,80,000 ಅಂತೂ ಮೌನೇಶ ನಮ್ ಕೈ ಬಿಡ್ಲಿಲ್ಲ. ಊರಿಗೆ ಬಂದ್ ಗಂಡಾಂತರದಿಂದ ನಮ್ನ ಪಾರ್ ಮಾಡಿದ. ಹೆಂಗದ ನೋಡು, ಎಂತ ಮೈಕಟ್ಟ. ನಾ ಮದ್ವೆ ಆಗೋ ಹುಡುಗ ಹಿಂಗ ಇರ್ಲಿ ಅಂತ ಯಾಕಂತಿ, ಇವನ್ನ ಮದ್ವೆ ಆಗ್ಬಿಡು. ನಮ್ಮ ಗಂಡ ಮಕ್ಕಳ ಇವನಾಗ ಇರಬಾರ್ದಿತ್ತ. ನಿಮ್ಮ ಹೆಸರೇನು ಅಂತ ಹೇಳಬೇಕು. ಸೂರ ಸೂರ ಆತಾತು. ಗಿರಪ್ ಕೊಡ್ರ ಬಸೈನಾರ ಬಿರುದು ಏನಂತ ಕೊಡುದು? ದೇವಮಾನವ ಸೂರ. ಆಗ್ಲಿ. ಮತ್ತೆ ಬೇರೆ ಏನಾದ್ರು? ದೇವರ ಮಗ ಸೂರ. ದೇವಮಾನವ ಸೂರ, ದೇವರ ಮಗ ಸೂರ. ದೇವ ಸೂರ, ದೇವಸೂರ. ಹಾ, ಹಿಂಗ್ ಕರೀನು, ದೇವಸೂರ ಅಂತ ಬಿರುದು ಕೊಡೋನು. ದೇವರ ಕುದುರೆ ಸವಾರಿ ಮಾಡಿದ ಈ ವ್ಯಕ್ತಿಗೆ ಮುಂದಿನ ಅಮಾವಾಸ್ಯೆ ದಿನ ದೊಡ್ಡ ಸನ್ಮಾನ ಸಮಾರಂಭ ಮಾಡಿ ಇವನಿಗೆ ಕೊಡಬೇಕಾಗಿರುವ 8 ಎಕರೆ ಜಮೀನು ಇವರ ಹೆಸರಿಗೆ ನೀಡಿ, ಇವರಿಗೆ ಕಟ್ಟಿಸಿಕೊಡಬೇಕಾಗಿರುವ ಮನೆಗೆ ಭೂಮಿ ಪೂಜಾನು ಅಂದ ಮಾಡಿ ಮುಗಿಸೋನು. ಏನಂತೀರಿ ಗೌಡ್ರ? ಈ ಮನುಷ್ಯಾಗ ಮುಸುಕ್ ತೆಗ್ಯಾಕ ಹೇಳ್ರಿ. ತಾವು ದಯವಿಟ್ಟು ಮುಸಕ್ ತೆಗೆದು
ತಾವು ಯಾರು ಏನು ಅಂತ ಹೇಳಬೇಕು. ನೋಡ್ರಿ ಅದೆಲ್ಲ ಬೇಡ. ಯಾಕಂದ್ರ ಸುರ, ಅವ್ವ ಈಕಿನ ನನ್ನ ತಾಯಿ. ನಾ ದೇವ್ರ ಕುದುರೆ ಸವಾರಿ ಮಾಡಾಕ ಈಕಿನ ನನಗೆ ಧೈರ್ಯ ತುಂಬಿದ್ಲು. ನಾ ಒಲ್ಲೆ ಅಂದಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಈ ಅವ್ವನ ಮನಸ್ಸು ನೋಯಿಸಬಾರ್ದಂತ ನಾ ಇಲ್ಲಿಗೆ ಬನ್ನಿ ದೇವ್ರ ಕುದುರೆ ಸವಾರಿ ಮಾಡಿದ್ನಿ. ಇಷ್ಟು ಸಣ್ಣ ವಯಸ್ಸಿನಾಕಿ ನಿನ್ನ ತಾಯಿನ? ಸಣ್ಣ ವಯಸ್ಸಿನಾಗ ಮದುವೆ ಆದ್ರ ಹಿಂಗಾಗೋದು ಸಹಜ. ಹೌದಲ್ರಿ ಗೌಡ್ರ? ಗೌಡ್ರ, ಹಾ ಹಾ ಹೌದು ಹೌದು. ನೀವು ಎಲ್ಲಿಯವರು, ಏನು ಕತಿ ಅದೊಂದಿಷ್ಟು ಹೇಳ್ರಿ. ಅದು ಅದು ನೋಡ್ರಿ, ನೀವು ಯಾರಾದರೂ ಆಗಿರ್ಲಿ, ಎಲ್ಲಿಯವರಾದ್ರೂ ಆಗಿರ್ಲಿ, ಮೌನೇಶ್ವರನ ಸನ್ನಿಧಾನದೊಳಗ ಎಲ್ಲರೂ ಒಂದ. ನಾವು ಈ ಊರ ಜಾತ್ರೆಗೆ ವ್ಯಾಪಾರಕ್ಕಂತ ಬಂದೇವಿ. ನಮ್ಮದು ಗೊಂಬಿ ವ್ಯಾಪಾರ. ನಾವು ಊರು ತಿರುಗು ಗೊಲ್ರು. ಒಬ್ಬ ಗೊಲ್ಲರವನ್ನ ನಾವು ಹೊತ್ತು ಬೆರೆಸಬೇಕು. ಇದೆಂತ ಹೊತ್ತು ಬಂತು ಬಸ್ಸಯ್ಯ? ಅಂತ ಯಾಳೆ ತಂದಿಟ್ಟವ ಮೋನಪ್ಪಯ್ಯ. ನಾನೇನು ಮಾಡಲಿ, ಬರೀ ಗುಮಾಸ್ತನು ನಾನಯ್ಯ. ಅವ ಯಾವ ಜಾತ್ಯಾವಂತ ಮೊದಲ ಕಂಡು ಹಿಡಿಬೇಕಿತ್ತು. ಕಲಿತೇನ್ರಿ. ಏನ ಮುಖ ನೋಡಿ ಜಾತಿ ಕಂಡಿಡಿಯೋದನ್ನ ಇನ್ನು ಕಲಿತೇನ್ರಿ. ಜಾತ್ರಿ ತಿರುಗಿ ಗೊಂಬಿ ಮಾರೋ ಗೊಲ್ಲರವ್ರನ್ನ ನಾವು ಹೊತ್ತು ಮೆರೆಸಬೇಕು. ಅವರನ್ನ ಗೌರವಿಸಬೇಕು, ಸನ್ಮಾನ ಮಾಡಬೇಕು. ಇದನ್ನ ನೆನೆಸ್ಕೊಂಡ್ರ ಮೈ ಉರಿತೈತೆ. ಉರಿಲಿ, ತಡ್ಕೊಂಡ್ರ ಆತು. ಆದ್ರ ಆ ಗೊಲ್ಲ ನಾವು ಅದಾಳಲ್ಲ ಮುದುಕಿ, ಕಣ್ಣು ತೋರಿಸ್ಕೊನಿ ಮೊದಲ. ಚಲೋ ಡಾಕ್ಟರ್ ಹುಡುಕಿ. ಎತ್ತಾಗಿದ್ದಾಕಿ ನಿನಗೆ ಮುದುಕಿ ಹಂಗೆ ಕಾಣ್ತಿದ್ದಾಳು. ಏನಂದ, ಏನು ಚಂದ, ಏನು ಮೈ ಕಟ್ಟು, ಸೌಂದರ್ಯ ಸುರ್ಕೊಂಡು ಬಿದ್ದಂಗಾಗೈತಿ. ಇಷ್ಟೆಲ್ಲ ವಿವರಗಳು ಅಷ್ಟೆಲ್ಲ ಗದ್ದಲ್ದಾಗ ನಿಮ್ಮ ಕಣ್ಣಿಗೆ ಹೆಂಗ ಬಿದ್ದು? ಏನಂದೆ? ಏನಿಲ್ರಿ, ಸೌಂದರ್ಯ ಸುರ್ಕೊಂಡು ಬಿದ್ದಂಗಾಗೈತಿ. ಏನು ಮತ್ತ ವಯಸ್ಸಿಗೆ ಬಂದ ಹುಡುಗನ ತಾಯಿ ಅಂತ ಹೆಂಗ ಅನ್ನೋದು? ಹೆಂಗ ಅನ್ನೋದು? ಗೌಡ್ರ, ಈಗ ಸಮಸ್ಯೆ ಇರೋದು ಆ ಗೋಲನು ಏನ್ ಅವ್ರ ಅವನು ಒಟ್ಟ ಗದ್ಲಕ್ಕ ಬಿದ್ದಂಗ ಆಗೇತ್ರಿ. ಆಯ್ತು ತೋರಿ, ಗೌಡ್ರ ಇದ್ದಲ್ಲೇ ಗದ್ಲಿದ್ದಲ್ಲೇ ಗೌಡ್ರು. ಏನಂದೆ? ಏನಿಲ್ರಿ, ನೀವು ನಮ್ಮ ಮಣಿದೇವ್ರು ಅನ್ರಿ. ಮುಂದೆ ಹೇಳ್ರಿ. ವಿಚಾರ ಮಾಡಿ ಹೇಳೋ. ಗೌಡ್ತಿ
ಏನಾದರೂ ಒಂದು ಉಪಾಯ ಮಾಡಿ ಇದೊಂದನ್ನು ತಪ್ಪಿಸುವುದನ್ನು ಹೇಳೋ. ಯಪ್ಪ ನಮಸ್ಕಾರ ರೀ. ಯಾಕ್ಲೇ ಪೀರ ಇತ್ತಾಗ ಬಂದಿ? ಹೊಳಿ ದಂಡಿಗೆ ಹುಡುಗರ ಮ್ಯಾಲ ಕೂಡೈತ್ರಿ. ಎದಕ್ಕ? ಮತ್ತ ಮುಂದಿನ ಅಮಾಸಿಗೆ ಸೂರ್ಯನ ಸನ್ಮಾನ ಐತಲ್ರಿ, ಅಂದ ಸೂರ್ಯನ ಮೆರವಣಿಗೆಯಾಗ ನಡೆಸ್ಕೊಂಡು ಕರ್ಕೊಂಡು ಬರುದು, ಏನು ಅವತ್ತು ದೇವ್ರ ಕುದುರೆ ಮೇಲೆ ಕುಂಡ್ರಿಸ್ಕೊಂಡು ಕರ್ಕೊಂಡು ಬರುದು ಅಂತ ಮಾತಾಗಿ ಗೌಡ್ರನ್ನ ಒಂದು ಮಾತು ಕೇಳ್ಕೊಂಡು ಬಂದ್ರಿ. ಅದಕ್ಕೆ ಬಂದೇನ್ರಿ. ಹಿಂಗೆ ಮಾಡ್ತಮ್ಮ. ಅಂದ ದೇವ್ರ ಕುದುರೆ ಸವಾರಿ ಏನು ಬೇಡ. ಅಂದ ಸುರ್ಪುರದಿಂದ ಆಣಿ ತರಿಸ್ತಾರ ಗೌಡ್ರು ಅಂತ ಹೇಳು. ಆನಿ ತರ್ಸವ್ರು ಗೌಡ್ರ ಬಂಗಾರದಂತ ಮನಸ್ಸಿನ ತಮ್ಮ, ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಹೋದ ಮೇಲೆ ಬಾಕಿ ಉಳಿದಿರೋ ಬಂಗಾರದ ಮನುಷ್ಯ ಇವ ಒಬ್ಬ. ಬಂಗಾರ ಅಂತ ಬಂಗಾರ ಬೆಂಕಿ ಬಿದ್ದಂಗಾಗೈತಿ ಹೊಟ್ಯಾಗ. ಹೋಗೋ ಹುಚ್ಚ ನನ್ನ ಮಗನ. ನಿಮ್ಮನ್ನ ಸುಡ್ತೈತಿ. ಏನಂದಿ? ಹೊಟ್ಯಾನ ಬೆಂಕಿ. ಯಪ್ಪ, ಬಸವಣ್ಣನ ನಾಟಕದಾಗ ಬಿಜ್ಜಳ ಮಹಾರಾಜ ಏನಂತಾನ ಗೊತ್ತನ? ಜಾತ್ ಅನ್ನೋದು ಮೈ ಮೇಲಿನ ತೊಗಲಿದ್ದಂಗ ಸುಟ್ಟು ಹೋಗಿ ಬಿಡ್ತಿ ಅನ್ನೋದ್ರಾಗ ಹೊಸ ತೊಗಲು ತನ್ನ ಬೆಳೆದು ಬಿಟ್ಟಿರ್ತೈತಿ ಅಂತ. ಯಾಕಂದ್ರೆ ಬಿಜ್ಜಳಗ ಮಹಾರಾಜ ಅಂತ ಹೆಣ್ಣು ಕೊಟ್ಟರು. ಆದ್ರೆ ಹೆಣ್ಣು ಕೊಟ್ಟ ಮಾವ ಕಡಿತಾನಕನು ಬಿಜ್ಜಳನ್ನ ದೂರದಿಂದ ನಿಲ್ಲಿಸಿ ಮಾತಾಡ್ತಿದ್ನಂತ. ಯಾಕಂದ್ರ ಬಿಜ್ಜಳ ಹಡಪದ್ರಾವ ಅಂತ. ಅಂಥವ್ರ ಕತಿನ ಹಂಗಾಗೈತಿ. ಇನ್ನು ನಾವು ಕೆಳಗಿನ ಜಾತಿ ಅವರು ಊರೂರು ತಿರುಗಿ ಹೊಟ್ಟೆ ತುಂಬಿಸ್ಕೊಳ್ಳೋರು. ನಮ್ಮನ್ನ ಇಂಥ ದೊಡ್ಡ ಗದ್ಲಕ್ಕೆ ಕೆಡಬೇಡ್ರಿ. ಯವ್ವ, ಜಾತಿ ಅಳದು ಹೋಗ್ಬೇಕನ್ನೋರು ನಾವ. ಹಂಗ ಅಳಿ ಸಾಕೋ ವೇಳೆ ಬಂದ್ರ ತಪ್ಪಿಸ್ಕೊಳ್ಳೋರು ನಾವ. ಯಪ್ಪ, ದೇವನಹಳ್ಳಿ ಮ್ಯಾಗಿನ ಜಾತಿ ಸೌಕಾರ ಮಗಳು ನಮ್ಮ ಸೂರನ್ ಮ್ಯಾಲ ಮನಸ್ಸು ಮಾಡ್ಯಾಳು ಮತ್ತ ಮದುವೆ ಆಗಾಕ ತಯಾರದ ಅನ್ನೋದು ಖುಷಿ ವಿಚಾರನ ಕರೆ. ಆದ್ರ ಅಂಥ ಹುಡುಗಿನ ಕಟ್ಕೊಂಡ ನಾವು ಊರೂರು ಹೆಂಗೆ ತಿರುಗುನು? ನಾಳೆ ಮದುವೆ ಆದ್ಮೇಲೆ ಜಾತಿ ಜಗಳ ಆದ್ರ ನಾವೇನು ಮಾಡುವಂಗದೀವಿ? ಯವ್ವ ಇಲ್ಲೇ ಅದಿ? ಯಾಕ ಯಪ್ಪ? ಯವ್ವ, ನಿನಗೊಂದು ಭಾರಿ ಮಸ್ತ್ ವಿಚಾರ ಹೇಳುದೈತಿ. ಅದೆಂತ ವಿಚಾರನ ನನ್ನಪ್ಪ? ಮಾಂತಯ್ಯನವ್ರು ಇಲ್ಲೇ ಅದಾರ, ಹೇಳಿದ್ರ ನಡಿತೇತೋ ಏನಿಲ್ಲೋ? ಅದ್ರಾಗೇನೈತಿ ಹೇಳೋ ತಮ್ಮ. ಯವ್ವ, ಈ ಊರಾನ್ ಹುಡುಗಿ ಏನು ಚಂದ ಅದಾಳಂತಿ. ಆಕಿ ಸೂರ್ಯನ ಮದುವೆಕ್ಕೆ ನೀ ಕೇಳ್ಕೊಂಡು ಬಂದು. ತಮ್ಮ, ನೀನು ನನ್ನಂತದ ಸುದ್ದಿ ತಂದಿ. ಆಗ್ಲಿ, ನಮ್ಮೂರನ್ ಹುಡುಗಿ ಯಾರ ಪೈಕಿ? ನಮ್ಮೂರ್ ಪೇಟ್ಯಾಗ ತೊಪ್ಪಗಿ ಶೆಟ್ರ ಅಂಗಡಿ ಎದುರುಗಡೆ. ಅಲ್ಲೇ ಅಲ್ಲೇ ಗೊಲ್ರಿ ಯಾರದಾರ? ಅವ್ರು ಗೋಲ್ರಲ್ಬೇ. ಮತ್ತ ಬೇಡ, ಬೇರೆ ಮಂದಿ ಕೂಡ ಸಂಬಂಧ ಬೆಳೆಸೋದು ನಮಗ ಬೇಕಾಗಿಲ್ಲ. ಉರಿತೇನಿ ಅಂತ ಬೆಂಕಿ ನೀರಿನ ಸಹವಾಸ ಮಾಡಿದ್ರೆ ಉಳಿತೈತಿ? ಸರುನಾಸಕತಿ. ಯವ್ವ, ನೀ ಮನಸ್ಸಿಗೆ ಭಾಳ ತ್ರಾಸ ಮಾಡ್ಕೊಂಡಿ. ಆಗ್ಲವ್ವ, ನಾ ಇನ್ನ ಬರ್ತೀನಿ. ಮತ್ತ ಬರುವ ಅಮಾಸಿಗೆ ಸತ್ಕಾರ ಕಾರ್ಯಕ್ರಮ ಅಂದೇನ ನಿಮಗೆ ಮನೆ ಕಟ್ಟಿಸ್ಕೊಡೋದೈತಲ್ಲ, ಅದ್ರ ಭೂಮಿ ಪೂಜಾ ಮತ್ತು ದೇವಸ್ಥಾನದ ವತಿಯಿಂದ ಸುರು ಕೊಡಬೇಕಾದ ಜಮೀನಿನ ಕಾಗದ ಪತ್ರನೂ
ಅಂದ ಕೊಡ್ತಾರೆ. ಆಗ್ಲೇವ, ನಾನು ಬರ್ತೀನಿ. ಸೂರ, ಎಂಥ ನಸೀಬೋ ನಿಂದು. ಊರಾಗ ಮನಿ, ಜಮೀನು ಮತ್ತ ದೇವರ ಕುದುರೆ ಹತ್ತು ಚಾನ್ಸು, ಮದುವೆನೂ ಆಗಿಬಿಡ. ಯಪ್ಪ, ಇದು ನಿನಗ ತಿಳಿ ವಿಚಾರ ಅಲ್ಲ. ನಡಿ ಮನೆಗೆ ಹೋಗೋಣ. ಮನಿಗೆ ಯಾಕ ಯವ್ವ? ಸ್ವಲ್ಪ ಉಂಡು ಹೋಗುವಂತ. ನಾ ಏನು ಅನ್ನೋಂಗಿಲ್ಲ, ಹೊಟ್ಟು ತುಂಬಣ ಉಂಡು ಹೋಗುವಂತೆ. ನಡಿ. ಯಾಕೆ ಬೇ ಮಕ ಸಪ್ ಮಾಡಿದಿ? ಈ ಹೊಸ ಮನಿ ನಿನಗೆ ಸೇರ್ಲಿಲ್ಲೇನು? ಹಂಗ್ಯಾಕಂತೀಯ ಯಪ್ಪ? ನಿನ್ ಕಾಲ್ಗುಣದಿಂದನ ಅಲ್ಲೇನು ನಾ ಈ ಮನಿ ಕಂಡದ್ದು? ವಾ, ಹಂಗ್ಯಾಕೆ ನೋಡಕತ್ತಿ ಗೊಂಬಿನ? ಎಂದು ನೋಡ್ದವ್ರಂಗ. ನನಗೆ ತಿಳುವಳಿಕೆ ಬಂದಾಗ ನಾನು ನಮ್ಮಪ್ಪನ ಕೂಡ ಊರೂರು ತಿರುಗಿ ಗೊಂಬಿ ಮಾರ್ತೀನಿ. ಸೌದತ್ತಿ ಎಲ್ಲೋ ಒಂದು ಗುಡ್ಡಕ್ಕ ವ್ಯಾಪಾರಕ್ಕೆ ಹೋದ್ವಿ. ಅಲ್ಲಿ ನಿಮ್ಮಪ್ಪ ಸಿಕ್ಕ. ಮದುವೆ ಆತು. ಮತ್ತ ಈ ಗೊಂಬಿಗಳು ಕೂಡನ ಪಾಳೆವೂ ಶುರುವಾತು. ಗೊಂಬಿ ಮಾರುವುದು, ಹೊಟ್ಟಿ ಹೊರಿಯುವುದು. ಹೊಟ್ಟಿ ತುಂಬಿಸ್ಕೊಳ್ಳೋ ಚಿಂತೆ ಆಗಿದ್ದಾಗನ ಹೊಟ್ಯಾಗ ನೀ ಮುಡಿದಿ. ನಿನಗ್ ಜನ್ಮ ಕೊಟ್ಟ ತಿಂಗಳು ಆಗಿರ್ಲಿಲ್ಲ. ಹುಲಿಗೆಮ್ಮನ ಜಾತ್ರೆ ಬಂತು. ಮತ್ತು ಗೊಂಬಿ ವ್ಯಾಪಾರ ಶುರುವಾತು. ಕೂಸು ಕೈ ಬಿಟ್ಟಾಡುತ್ತನ ನೀ ವ್ಯಾಪಾರಕ್ಕೆ ಬರಬೇಡ ಅಂತ ನಿಮ್ಮಪ್ಪ ನನ್ನ ಊರಾಗ ಬಿಟ್ಟ ಶ್ರೀಶೈಲಕ್ಕೆ ಹೋದ. ಪಾತಾಳ ಗಂಗಿ ಅವನು ಕರ್ಕೊಂಡ್ಲು. ಮತ್ತ ಆತಲ್ಲ, ನೀನು ನಾನು ಗೊಂಬಿ ಮತ್ತು ಜಾತ್ರೆ ಇವ ನನ್ನ ಬಾಳೆವಾದ್ವು.
ಆದ್ರ ಈ ಗೊಂಬಿ ಪರ್ಲ್ ಹರ್ಕೊಳ್ಳೋದು ಇಂದು ಕೂಡಿ ಬಂತು. ಎಲ್ಲಾನು ಅಷ್ಟ ಋಣ ಇದ್ದಷ್ಟ ಅಂತ ನೀನ ಹೇಳ್ತಿದ್ದಲ್ವೇ? ಹೌದು, ಇವತ್ತಿಗೆ ಈ ಗೊಂಬೆ ಋಣ ಮುಗೀತು. ಮತ್ತ ಈ ಮಣಿ ಹೊಸ ಋಣ ಬೆಣ್ಣಿಗೆ ಬಿತ್ತು. ಈ ಊರ್ ಮಂದಿ ಕಟ್ಟಿಸ್ಕೊಟ್ಟಾರ ಇದನ್ನ. ಮಂದಿ ಋಣ ಅಂದ್ರ ಮಾದೇವನ್ ಋಣ ಇದ್ದಂಗ. ಆಗ್ಲೇವ್ವ, ನನ್ನ ಜೀವ ಕೊಟ್ಟಾದ್ರು ಈ ಋಣ ತೀರಿಸ್ತೀನಿ. ಮತ್ತ ನನ್ನ ಋಣ ನಿಂದ್ಯಾವ ಋಣನೋ? ನೀ ಸೂರ, ನಾ ಪೀರ. ನೀ ಎಲ್ಲಿ ಯಾವ, ನಾ ಎಲ್ಲಿ ಯಾವ, ಆದರೂ ಇಲ್ಲಿ ಕೂಡೇವಿ ಅಂದ್ರ ಇದು ಋಣಾನ. ಹೌದಯ್ಯಪ್ಪ, ನೀ ಹೇಳುದು ಕರೆನ. ಗೆಳೆತನ ಅಂದ್ರ ತೀರದ ಋಣ. ಆಗ್ಲಿ, ಈ ಗೊಂಬಿಗಳನ್ನ ಸಾಲಿ ಮಕ್ಕಳಿಗೆ ಹಂಚ್ಬಿಡ್ರಿ. ಆಗ್ಲೇವ್ವ. ಗೌಳ್ತಿ, ಏ ಗೌಳ್ತಿ, ಗೌಳ್ತಿ, ಏ ಗೌಳ್ತಿ, ಗೌಳ್ತಿ, ಯಾರು ಬಂದಾರ ನೋಡ್ಬಾ ಇಲ್ಲಿ. ಗೌಳ್ತಿ, ಏ ಗೌಳ್ತಿ, ಯಾರು ಬಂದಾರ ನೋಡ್ಬಾ ಇಲ್ಲಿ. ಏ ಗೌಳ್ತಿ, ಯಾವ ಲಾವ ಒಂಟಕ್ ಸರಿ ಮಾತಾಡವ. ಹೊಸ ಮೆಟ್ಟ ಕಿತ್ತು ಹೋಗಂಗ್ ಹೊಡ್ದಾರ ನೀನು. ಯಾವ ಲಾಣಿ? ಗೌಡ್ರ, ಮುಂದಿನ ದೃಶ್ಯ ಘನಘೋರ ಭೀಕರ ಭಯಂಕರ ಬಿಭತ್ಸ ಆಗುವಂಗ ಕಾಂತತ್ರಿ. ನಡ್ರಿ ಅಪ್ಪ ಹೋಗುನು. ಅಯ್ಯ ಯಪ್ಪ, ನೀವು ಎನ್ನ ನೀವು ಬರ್ರಿ ಕುಂಡರಿ. ಏನು ಆಗೌಳ್ತಿ, ಹೊರಗೆ ಬಂದರ ನೋಡಿ ಮಾತಾಡ್ಬೇಕಿಲ್ವಾ? ಲಾ ಅಂತಿ, ಮೆಟ್ ಅಂತಿ. ಗೌಳ್ತಿ ಏ ಗೌಳ್ತಿ ಅನ್ನಂಗ್ ಕೇಳಿಸ್ತು. ಇವ್ ಯಾವೋ ಊರಿಗೆ ಮಿಕ್ಕಿದ ಭಾಡ್ಯಾಗಳು ಇರ್ಬೇಕಂತ ಬೈದ್ನಿರಿ. ಹೇಳ್ರಿ ಅಪ್ಪ, ಎದಕ್ ಬಂದ್ರಿ? ನಿನ್ನ ನೋಡಾಕ. ಅಂದ್ರ ಹೊಸ ಮನೆ ಒಳಗ ನೀವೆಲ್ಲ ಹೆಂಗದಿರಿ ಅಂತ ನೋಡಾಕ್ ಬಂದ್ವಿ. ಆರಾಮ ದೇವ್ರಿ. ತಲೆ ಮ್ಯಾಲೆ ಒಂದು ಸೂರು ಅಂತ ಕಂಡಾಕಿ ಅಲ್ಲ, ಗುಡಿಸ್ಲ ಅದು ಎಂತಾದಂತೀರಿ? ಹಗಲು ಸೂರ್ಯನ ಬೆಳಕ, ರಾತ್ರಿ ಚಂದ್ರನ ಬೆಳಕ. ಮತ್ತ ಈಗ ಹೆಂಗ ಎಲ್ಲ ಅನುಕೂಲ ಆಗೈತೋ ಇಲ್ಲೋ? ಅನುಕೂಲ ಆಗೈತ್ರಿ, ಎಲ್ಲ ನಿಮ್ ಪುಣ್ಯ. ನಮ್ಮಿಂದ ನಿಮಗ ಅನುಕೂಲ ಆಗೈತೆ ಅಂದ ಬಳಕ ನೀವು ನಮಗ ಅನುಕೂಲ ಆಗ್ಬೇಕು. ನಮ್ಮಿಂದ ನಿಮಗ ಅನುಕೂಲ ರೀ? ತಿಳಿವಲ್ರಿ. ಏನ ಗೌಳ್ತಿ, ಎಷ್ಟು ಊರ್ ತಿರುಗಿ ಏನು ಕತಿ? ನಮ್ಮ ಗೌಡ್ರಿಗೆ ಅನುಕೂಲ ಆಗೋದು ಅಂದ್ರ ಅಷ್ಟೂ ತಿಳಿಲಿಲ್ಲ ನಿನಗೆ.
ಓ ಆ ಅನುಕೂಲ ಏನ್ರಿ? ತಡಿ ಬನ್ನಿ. ಎಲ್ಲಿ ಹೊಂಟೆ? ಮೌನಪ್ಪನ ಕೈಯಾಗಿರುವಂತ ಒಂದ್ ವಸ್ತು ನನ್ನ ಗಂಡಂದು ಒಳಗಿತ್ತು. ಅದನ್ನು ತಗೊಂಡು ನಾವೇನ್ ಮಾಡೋದೈತಿ? ತಡೀರಿ ನೋಡುವಂತೆ. ಹಿಡೀರಿ, ಅನುಕೂಲ ಮಾಡ್ಕೊರಿ. ಕೊಡ್ಲಿ, ಚಪ ಕೊಡ್ಲಿ. ಅದು ಮೌನಪ್ಪನ ಕೈಯಾಗಿರುವಂತ ಚಪ ಕೊಡ್ಲಿನ ನಮಗ್ ತೋರಿಸ್ತಿ. ಜಾತ್ರಿ ತಿರುಗಿ ಗೊಂಬಿ ಮಾರು ಗೊಲ್ಲಕಿ ನೀನು. ಮರ್ಯಾದೆಯಿಂದ ಗೌತಿ ಅಂತ ನಾವು ಕರೆದ್ರ ನಮಗ ಅವಮಾನ ಮಾಡುದಲ್ದ ಕೊಡ್ಲಿ ತೋರಿಸ್ತೆ. ಹೊತ್ತ ಬರ್ಲಿ, ನಿನಗ ಉತ್ತರ ಕೊಡ್ತೀನಿ. ಛೇ ಎಂಥ ಸುದ್ದಿ ಕೇಳುದಾತು. ಕಿರಿಯಪ್ಪಗೌಡನ್ ಇಂಥ ನಡತಿ ಸರಿಯಲ್ಲ. ಏನಾಗ್ಲಿ ಯವ್ವ, ಸೂರ ಇದೊಮ್ಮೆ ಹೊಟ್ಟಾಗ ಹಾಕೋರಿ. ನಮ್ಮ ಜಗದಾಗ ನೀವಿದ್ದಿದ್ರ ಏನು ಮಾಡ್ತಿದ್ರಿ? ಹಡತಾಯಿ ಕೂಡ ಹಿಂಗಾದ್ರ ಮಗ ಆದವಂಗ ಏನಾಗಬಹುದು ಅಂತ ಯಾರಿಗಾದ್ರೂ ತಿಳಿಯುವಂಥದ್ದ. ಆದ್ರ ಹುಂಬತನ ಮಾಡಿ ತಪ್ಪು ಹೆಜ್ಜೆ ಇಡಬೇಡ್ರಿ. ಹೌದ್ ಸೂರ, ಅವ್ರನ್ನೋದು ಖರೇನಾ? ಆಗಲಪ್ಪ, ನೀವು ಅಂದಂಗ ಆಗಲಿ. ಅಂದಂಗಪ್ಪ, ನೀವು ಬಂದ ಕಾರಣನ ಕೇಳಿಲ್ಲ ನಾನು. ಪಂಚಾಯಿತಿ ಎಲೆಕ್ಷನ್ ಬಂದಲ್ಲು ತಮ್ಮ. ಈ ನಮ್ಮ ಕ್ಷೇತ್ರ ಪರಿಶಿಷ್ಟ ಜಾತಿ ಮಹಿಳಾ ಮೀಸಲು ಕ್ಷೇತ್ರ ಅಂತ ಘೋಷಣೆ ಆಗೈತಿ. ಹೌದಾ? ಹೌದಪ್ಪ. ನೀವು ಈ ಊರ್ ಜಾತ್ರೆ ಬಂದಾಗಿಂದ ನೋಡಾಕತ್ತೀನಿ. ನಿನ್ನಂಗನ ನಿಮ್ಮವನು ಬಹಳ ಗಟ್ಟಿಗಿತ್ತಿ. ಊರ್ ಗೌಡನಿದ್ರಿಗೆ ಕೊಡ್ಲಿ ಹಿಡಿದಂದ್ರ ಸಣ್ಣ ಮಾತಲ್ಲ. ನಿಮ್ಮವನಂತವ್ರು ಎಲೆಕ್ಷನ್ಕ್ ನಿಂತ ಆರಿಸ್ ಬಂದ್ರ ಊರು ಉದ್ಧಾರಕ್ಕೈತಿ. ಯಪ್ಪ, ದುಡಿದ ಹೊಟ್ಟಿ ತುಂಬಿಸ್ಕೊಳ್ಳುವುದ ದುಸ್ತರ ಆಗೈತಿ. ಇನ್ನ ಈ ಎಲೆಕ್ಷನ್ನು ಪಲೆಕ್ಷನ್ನು ನಮಗೆ ಎದಕ್ ಬೇಕು? ಯವ್ವ, ನೀ ಗೌಡನಿದ್ರಿಗೆ ಕೊಡ್ಲಿ ಹಿಡ್ದು ಯಾಕೆ ನಿಂತಿ? ಅವ ಮಾಡಿದ್ದು ತಪ್ಪು ಅಂತಲ್ಲೇನು? ಇದು ಹಂಗ ಈ ಊರಾನ್ ರಾಜಕೀಯ ಮಂದಿ ಏನೇನ್ ತಪ್ಪು ಮಾಡಾಕತ್ತಾರಲ್ಲ ಅದ್ರ ವಿರುದ್ಧ ಸೆಟದ್ ನಿಲ್ಲು ವೇಳೆ ಇದು. ಯಪ್ಪ, ಅಷ್ಟಕ್ಕೂ ಈ ಊರ್ ಮಂದಿ ನನಗೆ ಎದಕ್ ಓಟ್ ಹಾಕ್ತಾರು? ಯವ್ವ, ಸೂರ ದೇವರ ಕುದುರೆ ಹತ್ತಿದ್ದು ಸಣ್ಣ ಮಾತಲ್ಲ. ಸೂರ್ಯನ ತಾಯಿ ಮಂದಿ ಸಲುವಾಗಿ ದುಡಿತಾಳ ಅನ್ನೋದನ್ನ ಮನವರಿಕೆ ಮಾಡೋಣ. ಮತ್ತ ಈಗ ಯಾರಾದ್ರೂ ನಿಂತ್ರ ನಿಮ್ ಜಾತಿಯವ್ರ ನಿಂದಿರ್ಬೇಕು. ಅಂಥವ್ರು ಯಾರದಾರ? ಅದಾಳಲ್ರಿ ರಾಜಕೀಯ ಸಲುವಾಗಿ ಓಡಾಡಕ್ಕ ನಮ್ಮೂರ್ ಕೆರೆಯಾಗ ಎಲ್ಲಾನೇಂತ ಹನುಮವ್ವ. ಆ ಹೆಣ್ಮಗಳು ಏನ್ ಮಾಡಿವಳು? ಗೌಡ ಹೇಳಿದಂಗೆ ಕೇಳಿದ್ಲು. ಗೌಡ ತಾ ತಿನ್ನೋಂಗ್ ತಿಂದ ಈಕೆ ಬೈಕೊಂದಿಟ್ಟು ವರ್ಷಿದ. ಇದನ್ನೆಲ್ಲ ಯಾರು ಕೇಳೋದಿಲ್ಲೇನ್ರಿ? ಕೇಳೋನು, ನಾವು ಕೇಳೋನು. ಈಗ ಅದಕ್ಕೆಲ್ಲ ಕಾಲ ಕೂಡಿ ಬಂದೈತಿ.
ಮತ್ತು ಈಗೇನ್ರ ಎಲೆಕ್ಷನ್ಕ್ಕೆ ನಿಮ್ಮವ್ವ ನಿಂದಿರ್ಲಿಲ್ಲ ಅಂತಂದ್ರೆ ಆ ಎಲ್ಯಾನ್ ಹೆಂಡತಿ ಹನುಮವ್ವ ಸರಳ ಆರಿಸಿ ಬಂದ್ಬಿಡ್ತಾಳ. ಮತ್ತು ಆಟ ಯಾರ ಕೈಯಾಗ? ಗೌಡನ ಕೈಯಾಗ. ವಿಚಾರ ಮಾಡ್ರಿ. ಆ ಮೌನೇಶನ ಈ ಊರನ್ನ ತಿರ್ಸು ಎಳೆ ತಂದಿಟ್ಟಾನಂತ ತಿಳ್ಕೋರಿ. ಯವ್ವ, ನೀವು ಅಣ್ಣ ಬೇ. ಮೌನೇಶನ ನಮ್ಮನೇಲಿ ಕರೆಸ್ಕೊಂಡಾನ ಅಂತ ನೀನ ಹೇಳ್ತಿದ್ದೆ. ಮಂದಿ ಋಣ ಅಂದ್ರ ಮಾದೇವನ್ ಋಣ ಅಂತಿದ್ದೆ. ಅದನ್ನ ತೀರ್ಸೋಣ, ನೀ ಹೂ ಅನ್ನು. ಮೌನೇಶ ಏನ್ ದಾರಿ ತೋರಿಸ್ತಾನೋ ತೋರಿಸ್ಲಿ. ಗೌತಿ ಗೌರಮ್ಮನವರಿಗೆ, ಜಯವಾಗಲಿ. 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 ಹನುಮವ್ವ ಮ್ಯಾಗರಿ ಅವ್ರಿಗೆ, 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 ಜಯವಾಗಲಿ. ಹನುಮವ್ವ ಮ್ಯಾಗರಿ ಅವ್ರಿಗೆ. ಜಯವಾಗಲಿ. ಶ್ರೀಮತಿ ಗೌರವ್ವ ಗೌಡ್ತಿಯವರು 535 ಮತಗಳನ್ನು ಪಡೆದು ವಿಜಯಶಾಲಿಗಳಾಗಿದ್ದಾರೆ. ಶ್ರೀಮತಿ ಗೌರವ್ವ ಗೌಡ್ತಿಯವರನ್ನು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಿಂಗೆ ಬುಸ್ಗುಟ್ಟಿದ್ರೆ ಕತಿ ಎದಕ್ಕೆ ಬಂತು? ವಿಚಾರ ಮಾಡ್ರಿ. ತಲೆಮಾರುಗಳಿಂದ ಈ ಊರಿನ ರಾಜಕೀಯ ನಮ್ಮ ಕೈಯಾಗಿತ್ತು. ನಮ್ದು ಸಮಾಜ ಸೇವೆ ಮಾಡೋ ಮನೆತನ. ಸೇವಾ ಏನು ಬಂತು? ಮಣ್ಣು. ರಾಜಕೀಯ ಹೊಟ್ಟಿ ದಂಧೆ ಆಗಿತ್ತು. ಏನಂದೆ? ಏನಿಲ್ರಿ, ನಿಮ್ಮ ಮಣಿ ಅದ್ಭುತವಾಗಿತ್ತು ಅಂದೆ. ಕೈಯಾಗ ಅಧಿಕಾರ ಇರ್ಲಿಲ್ಲ ಅಂದ್ರ ಹಳೆ ನಾಯಿಗಿರೋ ಕಿಮ್ಮತ್ತು ನಮಗಿರುವುದಿಲ್ಲ. ಈಗ ಆಗಬೇಕಾಗಿರೋದು ಸೇಡಿಗೆ ಸೇಡು. ಬರೋಬ್ಬರಿ. ಅವರು ನಮ್ಮ ಉದ್ಯೋಗ ಕಿತ್ಕೊಂಡ್ರು, ನಾವು ಅವ್ರ ಉದ್ಯೋಗ ಕಿತ್ಕೊಳ್ಳೋನು. ಅದು ಹೆಂಗ? ಹೆಂಗೋ ಹುಲಿಗೆಮ್ಮನ ಜಾತ್ರೆ ಬಂತು. ನೀವು ಗೊಂಬೆ ಅಂಗಡಿ ಶುರು ಮಾಡ್ರಿ, ನಾ ಗಟ್ಟಿ ಚುರುಮರಿ ಮಾಡ್ತೀನಿ. ನೀ ಹಿಂಗ ಮಾತಾಡಿದಿ ಅಂದ್ರ ನೀನು ಹೆಣ ಎತ್ತಕ್ಕೂ ಯಾರು ಇರಬಾರ್ದು. ಹಂಗ ನಾ ಮಾಡ್ತೇನೆ. ಸೇಡಿಗೆ ಸೇಡು ಅಂತ ತಪ್ಪಾತ್ರಿ. ಏನ್ ಹೇಳಕತ್ತೀವೋ? ತಪ್ಪಾತ್ರಿ. ಏನಾರ ಮಾಡಿ ಆ ಗೌಟಿಗೆ ಒಂದು ಅಪವಾದ ಹೊತ್ತು ಮನಿಗೆ ಸೇರ್ಬೇಕು. ಹಂಗೊಂದು ಉಪಾಯ ಮಾಡ. ಬೆಂಕಿ ಬಿತ್ತ ನಿಮ್ಮ ಉಪಾಯಕ್ಕೆ. ಮೊದಲ ಅಪಾಯದಿಂದ ಪಾರಾಗೋದು ನೋಡ್ರಿ. ಅಪಾಯ ನಮಗ? ಮತ್ತ ಒಂದಲ್ಲ ಎರಡಲ್ಲ, ಲೆಕ್ಕಕ್ಕೆ ಸಿಗದಾರ್ದಷ್ಟು ಬಾನಗಡಿ ಮಾಡಿ ಕಿಸೆ ತುಂಬಿಕೊಂಡ್ರಿ.
ಈಗ ಸುಮ್ಮನೆ ಬಿಡ್ತಾರವ್ರು, ಕೆದಕ್ತಾರವ್ರು. ನಾವೇನು ಸುಮ್ಮನೆ ಇರ್ತೇನೆ? ಕರೆಸ್ತೇನೆ, ಮುಂಬೈಯಿಂದ ನಮ್ಮ ಮಂದಿನ ಕರೆಸ್ತೇನೆ. ಮುಂಬೈಯಿಂದ? ಹಾ, ನೆನಪಾತು. ಸುರ್ಪುರದ ಆಸ್ಥಾನದ ಸಾಮಾನುಗಳನ್ನು ಕಳ್ಳತನದಿಂದ ಮುಂಬೈಗೆ ಸಾಗಿಸಿದಾಗ ಕೊಂಡ್ಕೊಂಡ್ರಲ್ಲ ಅವರು. ಹೌದು, ಆ ಗೌತಿ ಸೂರ ಇವರ ಗುರ್ತಿಲ್ಲ ನಾ ಮಾಡ್ತೇನೆ. ಯಪ್ಪ ಯಪ್ಪ, ಪಂಚಾಯತ್ಯಾಗ ಮಂದಿ ಕೂಡೈತ್ರಿ, ನೀವು ಬರ್ಬೇಕಂತ್ರಿ. ಪಂಚಾಯತ್ಯಾಗ ಮಂದಿ ಕುಡೈತಿ? ಎದಕ್ಕಂತ? ಅದೇನೋ ಯಪ್ಪ, ಊರ್ ಹೊರಗಿನ ಕಾಲ್ದಾರಿನ ಡಾಂಬರ್ ರಸ್ತೆ ಮಾಡಿವೆ ಅಂಥೇಳಿ ಪಂಚಾಯತಿ ಸೆಕ್ರೆಟ್ರಿ ರೊಕ್ಕದಾಗ ಅಪರಾಧ ಮಾಡ್ಯಾನಂತ್ರಿ. ಅಲ್ಲಿ ಹೋಗಿ ನೋಡಿದ್ರ ಕಾಲ್ದಾರಿ ಇರು ಹಂಗ ಐತ್ರಿ. ಗೌಳ್ತಿ ಗೌರವ ತಕರಾರು ತೆಗದಾಡ್ರಿ. ಪಂಚರು ನಿಮಗೂ ಬಾ ಅಂತ ಹೇಳ್ಯಾರ. ಸೆಕ್ರೆಟ್ರಿ ಕಳ್ಳ ಲೆಕ್ಕ ಬರೆದ್ರ ನಾ ಯಾಕೆ ಹೋಗ್ಬೇಕು? ಸೆಕ್ರೆಟ್ರಿ ಕಳ್ಳ ಲೆಕ್ಕ ಬರ್ದಾವ ಅಷ್ಟ, ತಿಂದಾವ ಅನುಮಾನನೇ ಇಲ್ಲ, ಇವು ಸುರ್ಪುರ ಆತಾಂಟು. ಇದಕ್ಕಿಂತ ಮೊದಲ ಟೇಲರ್ ಮಂಜಿಲದೊಳಗ ಕಳ್ತನ ಆತು, ಮತ್ತೆ ಗೋಪಾಲ ಸ್ವಾಮಿ ದೇವಸ್ಥಾನದೊಳಗೂ ಕಳ್ತನ ಆತ. ಇದನ್ನೆಲ್ಲ ನೋಡಿದ್ರ ಇದರ ಹಿಂದೆ ದೊಡ್ಡ ಜಾಲನ ಇರಬೇಕು. ಅಲ್ಲ ಸಾಹೇಬ್ರ, ಈ ಹಳೆ ವಸ್ತುಗಳನ್ನ ತಗೊಂಡು ಏನು ಮಾಡ್ತಿದ್ದಾರೆ ಇವರು? ಇವನ್ನೆಲ್ಲ ಮಾರಿದ್ರ ರೊಕ್ಕರ ಎಷ್ಟು ಬಂದಿತ್ತು? ಸೂರ, ಇವು ಕಾಣಾಕ ಹಳೆ ವಸ್ತುಗಳು. ಇವಕ್ಕೂರ್ ಕಿಮ್ಮತ್ತು ಬಂಗಾರಕ್ಕಿಂತ ಹೆಚ್ಚು. ಇವು ವಿದೇಶಕ್ಕ ಮಾರಾಟಕ್ಕವು. ವಿದೇಶಕ್ಕ? ಹೌದು. ನೋಡು, ಯಾರ ಸಲುವಾಗಿ ನೀ ಕೆಲಸ ಮಾಡಿದೆ ಅಂತ ಬಾಯ್ ಬಿಟ್ಟಿ ಚಲೋ, ಇಲ್ಲಾಂದ್ರ ಎನ್ಕೌಂಟರ್ ಮಾಡಿಕೊಳ್ತೇನೆ. ನೀವ್ಯಾಕೆ ಅಲ್ಲಿಗೆ ಹೋದ್ರಿ? ಇವ ಹೆಂಗ್ ಸಿಕ್ಕ? ಸಾಹೇಬ್ರ, ಸುರ್ಪುರ್ ಸಾಲಿ ಮಕ್ಕಳು ಹೋದ ವಾರ ಮೌನಪ್ಪನ ಗುಡಿಗೆ ಬಂದ ಈಜಾಕಂತ ಹೊಳಿಗಿಳ್ದ ಮುಳುಗು ಮಕ್ಕಳನ್ನ ಸೂರ ಉಳಿಸಿದ್ರಿ. ನಿನ್ನೆ ಮುಂಜಾನೆ ಸೂರ್ಪುರ್ ಸಾಲ್ಯಾಗ ಸೂರಿಗೆ ಸನ್ಮಾನಿತ್ತಲ್ರಿ, ಅದಕ್ಕೆ ಹೋಗಿದ್ವಿ. ಸಂಜೆನ್ಯಾಗ ಹೀರ ನಾನು ಮೋಟರ್ ಸೈಕಲ್ ಮೇಲೆ ಹೊಳ್ಳಿ ಹೋಗೋ ಮುಂದೆ ಹಾದ್ಯಾಗ ಇವ್ರ ಗಾಡಿ ಕೆಟ್ಟ ನಿಂತಿತ್ತು. ಕೈ ಮಾಡಿದ್ರು ಅಂತ ನಿಲ್ಸಿದ್ವಿ. ನೋಡಿದ್ರ ನಮ್ಮ ಮೈ ಮೇಲೆ ಏರಿ ಬಂದ್ರು. ಸೂರ ಹೊಡೆದಕ್ಕ ಇವನ್ ಕೂಡಿದ ಮಂದಿ ಕತ್ತಲ್ದ ತಪ್ಪಿಸ್ಕೊಂಡ್ರಿ. ಇವ ಒಬ್ಬ ಸಿಕ್ಕಾಕೊಂಡ್ರಿ. ಆಗ್ಲಿ ಸೂರ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟಿಗೆ ಸಹಾಯ ಆಯ್ತು. ಹಲೋ ಸರ್, ನಮಸ್ಕಾರ.
ಓಕೆ ಸರ್, ಆಗಲಿ ಸರ್. ಎನ್ಕೌಂಟರ್ ಸರ್, ಐ ಆಮ್ ರೆಡಿ ಸರ್. ಓಕೆ ಸರ್. ಆಪ ಹೋಗಲ್ ಬಿಡ್ರಿ ಸಾಹೇಬ್ರ. ನೋ ಸೂರ, ನೀವು ನಡೀರಿ. ಹೇಳು, ಯಾರದಾರ ನಿನ್ನಿಂದ? ಒಂದು, ಎರಡು, ಮೂರು. ಅಲ್ ಸಾಹೇಬ್ರ, ಇಲೆಕ್ಷನ್ ಬಂದಾಗ ಓಡಾಡೋರು ನಾವು, ಪ್ರಚಾರ ಮಾಡೋರು ನಾವು, ಮತ್ತು ನಿಮಗೆ ಹೋಟ್ ಹಾಕ್ಸೋರು ನಾವು. ಮತ್ತು ನೀವು ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಂಗೆ? ಹಾಂ, ಹೌದು. ಹಾಂ, ಅಲ್ಲ ಸಾಹೇಬ್ರೆ, ಏನು ದೊಡ್ಡ ಕಿಮ್ಮತ್ತಿನ ಸಾಮಾನು ಕಳುವಾಗಿಲ್ಲ ಸಾಹೇಬ್ರೆ. ಆ ಇನ್ಸ್ಪೆಕ್ಟರ್ ಮತ್ತು ಸೂರ ಇಬ್ರು ಏನೇನೋ ಹೇಳಿ ಕತ್ತಿ ಕಟ್ಟ್ಯಾರ ಸಾಹೇಬ್ರೆ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಇನ್ನು ಒಂದು ತಾಸ್ನ್ಯಾಗ ಪೊಲೀಸ್ ಸ್ಟೇಷನ್ನಿಂದ ನಮ್ಮ ವ್ಯಕ್ತಿ ಹೊರ ಬರಬೇಕು. ಹಾಂ, ಆಯ್ತು ಸಾಹೇಬ್ರೆ, ನಮಸ್ಕಾರ. ಗೌಡ್ರ, ಆದಷ್ಟು ಲಗುನ ನಮ್ಮ ಮನುಷ್ಯ ಹೊರಗೆ ಬರುವಂಗೆ ಮಾಡ್ರಿ. ಇಲ್ಲಂದ್ರೆ ಪೊಲೀಸರು ಹೊಡೆತಕ್ಕೆ ಆವೇನಾರ ನಿಮ್ಮ ನಮ್ಮ ಹೆಸರು ಹೇಳಿದಂದ್ರೆ ನೀವು ನಾವು ಜೈಲು ಕಂಡಿದ್ದ ಖರೆ. ಹಲೋ, ಹಾಂ ಹೇಳ್ರಿ. ಹಾಂ, ಏನು ಮತ್ತೇನಾತೋ ಬಸವ? ರೇಷನ್ ಅಕ್ಕಿ ಸಣ್ಣ ಅಕ್ಕಿ ಮಾಡೋ ಜಾಗ ಇತ್ತಲ್ರಿ ನಿಮ್ದು, ಅದರ ಮ್ಯಾಲ ಗೌಳ್ತಿ ಮತ್ತು ಸೂರ ಪೊಲೀಸರನ್ನ ಕರ್ಕೊಂಬಂದ ರೈಡ್ ಮಾಡ್ಸ್ಯಾರಂತ್ರಿ. ಯವ್ವ ಯವ್ವ ಸೂರ
ಯವ್ವ ಯವ್ವ ಸೂರ ಏ ಸೂರ ಸೂರ ಯವ್ವ ಯವ್ವ ಹೀರಾ ಬಾ ಲಗುನ ಎತ್ತಿವನು ದವಾಖಾನೆ ಒಯ್ಯವನು ಸಿಸ್ಟರ್ ಗೌಡ್ರ, ನೀವು ಸೂರುಂಡ ಕೊಲ್ಲಾಕ ಪ್ರಯತ್ನ ಪಟ್ರಿ, ಆದ್ರ ಏನಾತು? ಅವನ ನಿಮ್ ಜೀವ ಉಳಿಸಿದ. ಮತ್ತ ಗೌತಿ ಆಕಿ ಉಳಿಲಿಲ್ಲ ಗೌಡ್ರ. ಸೂರ, ನಿನಗೆ ನಾವು ದೇವಸೂರ ಅಂತ ಬಿರುದು ಕೊಟ್ವಿ. ನೀನು ಅದ್ರಂಗನ ನಡ್ಕೊಂಡಿ. ದೇವರಾದಿ ಹುಟ್ಟಬೇಕು ನಿನ್ನಂತ ಮಕ್ಕಳು. ಕೊಲ್ಲೋದು ಬಹಳ ಸರಳ ಕೆಲಸ, ಆದ್ರ ಜೀವ ಕೊಡೋದು ಸಾಧ್ಯ ಆಗೋ ಮಾತಲ್ಲ. ಕಾಯ್ಬೇಕು ಹೊರತು ಕೊಲ್ಲಬಾರದು, ಕಾಯ್ಬೇಕು ಹೊರತು ಕೊಲ್ಲಬಾರದು. ಈ ನಾಟಕದ ಕಥೆಯನ್ನು ಬರೆದಂಥ ಶ್ರೀಯುತ ಶ್ರೀಧರ್ ಗಸ್ತಿಯವರು ವೇದಿಕೆ ಮೇಲೆ ಬರಬೇಕು ಸರ್. ಸರ್ ಬರ್ರಿ. ಕಳೆದ ವರ್ಷ ಪ್ರಜಾವಾಣಿಯೊಳಗೆ ಶ್ರೀಯುತರು ದೇವಸೂರ ಅನ್ನುವಂಥ ಕಥೆಯನ್ನು ಬರೆದಿದ್ದರು. ಅದು ಪ್ರಕಟ ಆಗಿತ್ತು. ನೀವು ತಮಗೆ ಖುಷಿ ಅನಿಸಿದ್ರೆ ಶ್ರೀಧರ್ ಗಸ್ತಿಯವ್ರ ಸಲುವಾಗಿ ಒಂದು ಜೋರಾದ ಚಪ್ಪಾಳೆ ಹೇಳ್ರಿ ಸರ್. ತಮಗೆ ಈ ನಾಟಕದ ಕುರಿತಾಗಿ ನಿಜವಾಗಿಯೂ ಭಾಳ ಖುಷಿ ಆಗ್ತಾ ಇದೆ.
ಜಕೀರ್ ಸರ್ ಅವರು ಇವತ್ತನೇ ನಾನು ಅವ್ರನ್ನ ನೋಡಿದ್ದು. ಅವ್ರನ್ನ ನನ್ನ ಕೂಡಿಸಿದ್ದು ಪ್ರಜಾವಾಣಿ ಪೇಪರು. ಪ್ರಜಾವಾಣಿಯಲ್ಲಿ ಈ ತಿಂತಿನಿ ಅಂತಕ್ಕಂಥ ಕ್ಷೇತ್ರವನ್ನು ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಇಟ್ಕೊಂಡ್ರೆ ಒಂದು ವಿಷಯವನ್ನು ಇಟ್ಕೊಂಡು ನಾನು ಒಂದು ಕಥೆಯನ್ನು ಬರೆದೆ. ಆ ಕಥೆಯನ್ನು ಓದಿ ಆದಮೇಲೆ ಜಾಕೀರ್ ಸರ್ ಅವರು ನನಗೆ ಫೋನ್ ಮಾಡಿದರು, ಸರ್ ಅದನ್ನು ನಾಟಕಕ್ಕೆ ಅಳವಡಿಸ್ಬೇಕಂತ ಮಾಡೀನಿ ಅಂಥೇಳಿ. ಮಾಡಿ ಸರ್ ಖಂಡಿತ ಅಂತ ಹೇಳಿದೆ. ನಿಜವಾಗಿಯೂ ನಾನು ಅಲ್ಲಿ ಕುಂತ ನೋಡ್ತಾ ಇದ್ದೆ. ಬಹಳ ಜನ ಪ್ರೇಕ್ಷಕರು ಹಿಂಬದಿಯಲ್ಲಿ ಮಾತನಾಡ್ತಾಯಿದ್ರು, ನಗ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಅದನ್ನು ನೋಡಿದಾಗ ಒಬ್ಬ ಕಲಾವಿದನಿಗೆ, ಒಬ್ಬ ಬರಹಗಾರನಿಗೆ ಅದಕ್ಕಿಂತ ದೊಡ್ಡ ಒಂದು ಅದಕ್ಕೇನಂತೀರಿ ಮೌಲ್ಯ ಅಥವಾ ಒಂದು ಬಹುಮಾನ, ಒಂದು ಪ್ರಶಸ್ತಿ ಇದಕ್ಕಿಂತ ಮತ್ತೊಂದಿಲ್ಲ ಅನ್ನುವಂಥ ಭಾವನೆ ನನ್ನದು. ಆ ದಿಶೆಯಲ್ಲಿ ಜಾಕೀರ್ ಸರ್ ಅವರು ಇವತ್ತಿನ ನಾಟಕವನ್ನು ಅತ್ಯಂತ ವಿಭಿನ್ನವಾಗಿ ನಾನು ಬರೆದಿರ್ತಕ್ಕಂಥ ಅಂಶಗಳನ್ನ ಇಟ್ಟುಕೊಂಡು ಇನ್ನೂ ಹಲವಾರು ವಿಷಯಗಳನ್ನ ಸೇರಿಸಿದ್ದಾರೆ. ನಿಜವಾಗಿಯೂ ಭಾಳ ಖುಷಿ ಅನ್ನಿಸ್ತದೆ. ಜಾಕೀರ್ ಸರ್ ಅವರ ನೀವು ಈ ಒಂದು ರಂಗ ಇದರ ಮೂಲಕ ನನಗೂ ಸಹ ಒಂದಿಲ್ಲಿ ನನ್ನನ್ನು ಸಹ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದ. ಬಹುತೇಕ ಒಂದು 3-4 ವಾರದ ಕೆಳಗೆ ಇನ್ನೊಂದು ಬರೆದಿದ್ರು ಅವರು, ಅಳಿಸಲಾರದ ಕಪ್ಪು ಶಾಯಿ ಅಂತ ಸರ್. ದಯವಿಟ್ಟು ಓದ್ರಿ, ಭಾಳ ಚಂದ ಕತೆ ಐತದು. ಅದನ್ನು ನೋಡೋಕ್ಕಿಲ್ಲ ಅಂದೇನು, ಅದನ್ನು ಯಾರಾದರೂ ಓದಿದ್ರೆ ಡೆಫಿನೆಟ್ಟಾಗಿ ಅದೊಂದು ಸಿನಿಮಾ ಆಗ್ತದೆ ಸರ್. ಭಾಳ ಚಂದ ಸಿನಿಮಾ ಆಗ್ತದೆ. ಭಾಳ ಅದ್ಭುತ ಪ್ರತಿಭಾವಂತರು ಶ್ರೀಯುತ ಶ್ರೀಧರ್ ಗಸ್ತಿಯವರು. ಇವತ್ತು ಪ್ರಶಸ್ತಿಗೆ ಭಾಜನರಾದಂಥ ಶ್ರೀಯುತ ಸಂತೋಷ್ ಗಜಾನನ್ ಮಹಾಲೆ ಇವತ್ತಿನ ಪ್ರಸಾದನಕಾರ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ರಂಗ ಆರಾಧನಾ ಸಾಂಸ್ಕೃತಿಕ ಸಂಸ್ಥೆ ಇಲ್ಲಿ ನಾನು 27 ವರ್ಷ ನಾನು ನಮ್ಮ ತಂದೆಯವರು ಬರ್ತಿದ್ವಿ. ಪ್ರಥಮವಾಗಿ ಈ ಕೋಟೆಯಲ್ಲೇ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ನಾಟಕವನ್ನು ಪ್ರಾರಂಭ ಮಾಡಿದ್ದಾಗ ನಾನು ಆವಾಗ ಚಿಕ್ಕವನು. ಆವಾಗ ನಾನು ಇಲ್ಲಿ ಸವದತ್ತಿಗೆ ಬಂದಿದ್ದೆ. ನಮ್ಮ ಗುರು ಜೈತೀರ್ ಜೋಶಿ ಅವರನ್ನು ನಾನು ಭಾಳ ಆತ್ಮೀಯವಾಗಿ ನೆನೆಸ್ತೇನೆ. ಯಾಕಂದರೆ ಅವರು ನಮಗೆ ಇಲ್ಲಿ ಕರೆಸಿ ಒಂದು ಅವಕಾಶವನ್ನು ಕೊಟ್ಟು ನಮಗೆ ಈ ಮಟ್ಟಕ್ಕೆ ಬೆಳೆಸಿದ್ರಲ್ಲ, ಅದು ನಮಗೆ ಭಾಳ ಹೆಮ್ಮೆ ತರುವಂಥದ್ದು. ಅದರಂತೆ ನಮ್ಮ ತಂದೆ ಗಜಾನನ್ ಮಹಾಲೆ ಹೆಸರಾಂತ ಪ್ರಸಾದನ ಕಲಾವಿದರು. ಅವರು ನಮಗೆ ಒಂದು ಮಾರ್ಗದರ್ಶನದಲ್ಲಿ ನಾನು ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಕಾರಣವಾಯಿತು. ಅದರಂತೆ ನಮ್ಮ ತಾಯಿ ಹಡದ ತಾಯಿ ಅವರು ನಮಗೆ ಭಾಳ ಪ್ರೇರಣೆ ನೀಡ್ತಿದ್ರು. ಒಂದು ದಿನ ನಾನು ನನ್ನ ತಂದೆ ಮೇಕಪ್ಪಿಗೆ ಬರಬೇಕಿತ್ತು. ಆದರೆ ನಮ್ಮ ತಾಯಿ ಮತ್ತು ನಮ್ಮ ತಂದೆ ಇಬ್ಬರು ಬಂದು ಪ್ರಸಾದನ ಮಾಡಿ ಜಕೀರ್ ಅಣ್ಣನ ಮನೆಯಲ್ಲಿ ಉಳಿದು ಮರುದಿನ ಬಂದಿದ್ದರು. ಅದು ನನಗೆ ಭಾಳ ನೆನಪಿನಲ್ಲಿರುವಂಥ ಒಂದು ಸನ್ನಿವೇಶ. ಹೀಗೆ ರಂಗ ಆರಾಧನಾ ಸಂಸ್ಥೆ ಎಲ್ಲ ಸದಸ್ಯರು ನಮ್ಮನ್ನು ಹುರಿದುಂಬಿಸಿ ನಮ್ಮ ಬೆನ್ನಲ್ಲಿ ಇದ್ದು ನಮಗೆ ಪ್ರೇರಣೆ ನೀಡಿ ಈ ಮಟ್ಟಕ್ಕೆ ನಮಗೆ ಬೆಳೆಸಿದ್ದಾರೆ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ನನ್ನ ಅಣ್ಣ ತಮ್ಮಂದಿರಂತೆ ಇರುವ ಎಲ್ಲ ಅಕ್ಕ ತಂಗಿಯರು, ನಮ್ಮ ಎಲ್ಲ ಈ ರಂಗ ಆರಾಧನಾ ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಶ್ರೀಧರ್ ಗಸ್ತಿ ಅವರಿಗೆ ಸಂಸ್ಥೆ ವತಿಯಿಂದ ಒಂದು ಗೌರವ. ಧನ್ಯವಾದಗಳು. ಈ ನಾಟಕದ ಕೊನೆಯಲ್ಲಿ ನಾವು ಸ್ಮರಿಸಲೇಬೇಕಾದಂಥ ಮಹನೀಯರು ಏನಂದ್ರೆ, ಹವ್ಯಾಸಿ ನಾಟಕಕ್ಕೆ ಸಮಸ್ಯೆ ಏನಂತಂದ್ರೆ ಸ್ತ್ರೀ ಕಲಾವಿದರು. ಸಮಸ್ಯೆ ಏನಾಗ್ಬಿಡ್ತು, ನಮ್ಮ ತಂಡದ 4 ಜನ ಹೆಣ್ಮಕ್ಳು ಹೋದ ವರ್ಷ ಮದುವೆಯಾಗಿ ಅದ್ರಾಗ 3 ಜನ ಇಬ್ಬರು ತಾಯಂದಿರಾಗ್ಯಾರ. ಹಿಂಗಿರೋದ್ರಿಂದ ಸಮಸ್ಯೆ ಆಗಿಬಿಡ್ತು. ನಾವು ಇಲ್ಲಿ ಯಾರನ್ನ ಕೇಳೋದು ಅಂತ ಹೇಳಿ ವಿಚಾರ ಮಾಡಿದಾಗ ನನಗೆ ಮಹಾಲಕ್ಷ್ಮಿ ಆರಿಬಿಂಚಿ ಅವ್ರನ್ನ ಕೇಳಬೇಕು. ಅವರು ಕಿತ್ತೂರು ಚೆನ್ನಮ್ಮ ನಾಟಕದ ಇದರಲ್ಲೂ ಭಾಗವಹಿಸಿದ್ರು ಅಂಥೇಳಿ ನಾನು ಶಿವಾನಂದ ಮಾತಾಡ್ಕೊಂಡು ಅವ್ರನ್ನ ಕೇಳಕ್ಕೆ ಹೋದ್ವಿ. ಅವರು ನನಗಾಗೋದಿಲ್ಲ ಅಂಥೇಳಿ ಅವ್ರ ಮಗಳನ್ನು ಕಳಿಸಿದ್ರು ಸರ್. ಏನಂದ್ರೆ
ಮಹಾದೇವ್ ಆರಿಬೆಂಚಿಯವರು ಮತ್ತು ಅವ್ರ ಶ್ರೀಮತಿ ಲಕ್ಷ್ಮೀ ಆರಿಬೆಂಚಿಯವರು ಈ ಕಲೆಯ ಬಗ್ಗೆ ಒಲವಿರೋದು ನಮ್ಗೆ ನಿಜವಾಗಿಯೂ ಭಾಳಷ್ಟು ಸಂತೋಷದ ಸಂಗತಿ ಅಂತ ನಾನು ಅಂದ್ಕೋತೀನಿ. ಆಮೇಲೆ ಈ ಹುಡುಗಿ ಸೀಮಾ ಹೆಂಗೆ ಜಾಯ್ನ್ ಆದ್ಲಂದ್ರೆ ಸರ್, ಆಕೆ ಬಂದು ಒಂದು 10 ಮಿನಿಟಿಗೆ ಯಾರು ಏನು ಅಂತ ನೋಡ್ಲಾರ್ದು ಮೊದಲಿಗೆ ಸ್ಕ್ರಿಪ್ಟ್ ಇಸ್ಕೊಂಡ್ಬಿಟ್ಲು. ಆಕೆಗೆ ಆ ಮಾಡಬೇಕು ಅನ್ನುವ ಹಪಾಹಪಿ ಎಷ್ಟಿತ್ತು ಅಂತಂದ್ರೆ ಆಕೆ ಒಂದು ಶುರು ಮಾಡೋ ನೆನಮ ಅಂತ ಕೇಳಿ ಆಕೆ ನಿಂತು ಸ್ಕ್ರಿಪ್ಟ್ ಓದಾಕತ್ಬಿಟ್ಲು. ಅಷ್ಟೊಂದು ಆಸಕ್ತಿಯಿಂದ ಈ ಸೀಮಾ ಬಂದು ನಮಗೆ ಒಂದು ತಂಡದಲ್ಲಿ ಭಾಗಿಯಾದ್ಲು. ಅಷ್ಟೇ ಅಲ್ಲ ಸರ, ಏನಂತಂದ್ರೆ ನಾವೇನು ತಂಡದವ್ರು ಕಸ ಹೊಡೋದ್ರಿಂದ ಹಿಡ್ಕೊಂಡು ಬಣ್ಣ ಹಚ್ಕೊಂಡು ಮೆರು ತನಕ ಏನು ಬರ್ತೀವಿ ಅದೆಲ್ಲನೂ ಮಾಡಿದ್ಲಾಕಿ. ಹಂಗಾರೆ ಪ್ರತಿಭಾ ಹೋದ್ಮೇಲೆ ಹೆಂಗೆ ಅಂತ ವಿಚಾರ ಮಾಡಕತ್ತಿದ್ವಿ. ಮತ್ತೊಬ್ಬ ಮಗಳು ಪ್ರತಿಭಾನಿಗೆ ಹೇಳ್ತೀನಿ ಆಕೆ ಮತ್ತೇನಿಲ್ಲ. ಅದೇ ರೀತಿ ನಮ್ಮ ಮಧು ಅವ್ರ ತಂದೆ ತಾಯಿ ಸ್ವತಃ ಅವ್ರ ತಂದೆಯವರು ಬಂದು ಬಿಟ್ಟು ಹೋಗ್ತಾರೆ ಸರ್ ಅವ್ರು. ಇದಕ್ಕಿಂತ ಸೌಭಾಗ್ಯ ಏನು ಬೇಕು ನನಗೆ. ಆಮೇಲೆ ನಿವೇದಿತಾ ಅವಳು MSc ಮುಗಿಸಿದ್ಲು ಸರ್. MSc ಮುಗಿಸಿದ ನಂತರ ಆ ಹುಡುಗಿ ನಮ್ಮ ತಂಡಕ್ಕೆ ಅದಕ್ಕೆ ಬಂದು ಜಾಯ್ನ್ ಆಗಿರ್ಬೇಕು ಸರ್. ಒಂದು ಬ್ರಷು ಮತ್ತು ಆಕೆಗೆ ಆ ಚಿತ್ರಗಳನ್ನು ತೆಗೆಯೋದು ಭಾಳ ಹವ್ಯಾಸ, ಭಾಳ ಚಂದ ತೆಗಿತಾಳೆ ಹುಡುಗಿ ಸರ್. ಆಕೆ ಬಂದು ಏನು ಮಾಡೋದಿಲ್ಲ, ಆ ಬಣ್ಣ ತೊಗೊಂಡ ಆ ಪೇಂಟು ಇವೆಲ್ಲ ಏನು ನೋಡ್ತಿರೋ ಹೊಸದಾಗಿ ಅವರು ಮತ್ತು ನಮ್ಮ ಶಶಿಧರ್ ಹಾಳ್ಕೇರಿ ಅವರು ಈ ಥರದ ಒಂದು ನೀವೆಲ್ಲ ಬಂದು ಹೆಣ್ಮಕ್ಳು ಏನಿದ್ರಿ ನೀವು ಭಾಳ ಮುಖ್ಯ ಅನ್ನಿಸ್ತದೆ ನನಗೆ. ಇಲ್ಲ ಅಂತ ನಾವೇನು ಮಾಡೋದೈತಿ. ಆದ್ದರಿಂದ ಮತ್ತೊಮ್ಮೆ ಒನಕಿಯವರು ಸೀಮಾನ ಯಜಮಾನರು ಒನಕಿಯವ್ರನ್ನ ನೆನೆಸ್ಬೇಕು. ಯಾಕಂದ್ರೆ ನನಗೇನು ನಮ್ಮ ಮಯೂರ್ ಏನು ಹೇಳಿದ್ರಂದ್ರೆ ಇಲ್ಲಿ ಹಿಂಗೆ ಒಬ್ಬರು ಇದ್ರಾಗ ಆಫೀಸ್ನೊಳಗೆ ಚುನಾವಣೆ ಅಧಿಕಾರಿಗಳದಾರ ಒನಕಿ ಅಂಥೇಳಿ ಅವರು ಈ ಸರ್ತಿಗೆ ಜಾಯ್ನ್ ಆಗ್ತಾರ್ರಿ ಅಂಥೇಳಿ. ಅವ್ರಿಗೆ ಫೋನ್ ಮಾಡೋರು ಅವ್ರು ಯಾಕೆ ಬರ್ತಿರ್ಲಿಲ್ಲ ನನಗೂ ಗೊತ್ತಾಗಿಲ್ಲ. ಕಡಿಕ ಅವ್ರ ಶ್ರೀಮತಿಯವ್ರು ಬಂದರು. ಭಾಳ ಸಂತೋಷ. ಮತ್ತೊಮ್ಮೆ ಅವರ ಯಜಮಾನರಿಗೂ ಸಹಿತ ಇದೇ ಸಂದರ್ಭದಲ್ಲಿ ನಾವು ನಮ್ಮ ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಪಾತ್ರ ಪರಿಚಯ. ಮಧು ತಳವಾರ್, ನಿವೇದಿತಾ ಗೋರ್ಬಾರ್, ಗೋಪಾಲ್ ಪಾಸಲ್ಕರ್, ಗಣೇಶ್ ಬಜೇರಿ, ಮಯೂರ್ ಸಿಂಧೆ, ಶ್ರೀನಿವಾಸ ಗದಗ, ನಾರಾಯಣ್ ಗೊಂದಳೆ, ಸೀಮಾ ಶಶಿರಾಜ್ ವಣಕಿ, ಆನಂದ್ ಏನ್ಗಿ, ವಾಸುದೇವ್ ರಾಠೋಡ್, ಅಶೋಕ್ ಜಾಧವ್, ಶಿವಾನಂದ್ ತಾರಿಹಾಳ್, ಸಿದ್ದು ಕಟಿಗಣ್ಣವರು, ಚಂದ್ರಶೇಖರ್ ಪಠಾಣಿ, ಆಶಿಫ್ ಸಂಗ್ರೇಶ್ಕರ್.